ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ರೂಸ್ಟೋನ ಅಭಿವೃದ್ಧಿಯ ಸಿದ್ಧಾಂತ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದು ನಿಮ್ಮ ಸೆಮ್ ಎಕ್ಸಾಮಿನ ದೃಷ್ಟಿಯಿಂದ ಬಹಳ ಮಹತ್ವವಾದಂಥ ಟಾಪಿಕ್ ಆಗಿದ್ದು, ಈ ಒಂದು ಟಾಪಿಕನ್ನು ಇವತ್ತು ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ವಿಡಿಯೋನ ಪ್ರಥಮ ಬಾರಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ವಿಡಿಯೋ ಇಷ್ಟ ಆತಂತಂದ್ರೆ ಬೇಗ ಏನು ಮಾಡಿರಿ, ವಿಡಿಯೋಗೆ ಲೈಕನ್ನು ಮಾಡಿರಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಡೌಟನ್ನು ಕೇಳಬಹುದು. ಬನ್ನಿ ತರಗತಿಯನ್ನು ಪ್ರಾರಂಭಿಸೋಣ. ಇಲ್ಲಿ ನೋಡಿ, ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ವಿವರಿಸಲು ಡಬ್ಲ್ಯೂ ರಾಸ್ಟೋ ಅಥವಾ ರೂಸ್ಟೋರವರು ಐತಿಹಾಸಿಕ ವಿಧಾನವನ್ನು ಬಳಸಿಕೊಂಡು ಸಿದ್ಧಾಂತವನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಜಸ್ಟಿಸ್ ಆಫ್ ಎಕನಾಮಿಕ್ ಗ್ರೋತ್ ಅಂತೇಳಿ, ಅಂದರೆ ಆರ್ಥಿಕ ಬೆಳವಣಿಗೆಯ ಹಂತಗಳು ಎಂಬ ಕೃತಿಯಲ್ಲಿ ಆ ಕೃತಿಯ ನಾನ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಉಪಶೀರ್ಷಿಕೆಯೊಡನೆ ಈ ಒಂದು ಕೃತಿಯು 1960ರಲ್ಲಿ ಪ್ರಕಟಣೆ ಆಯಿತು. ಏನ್ರಿ, ಜಸ್ಟಿಸ್ ಆಫ್ ಎಕನಾಮಿಕ್ ಗ್ರೋತ್ ಅಂದರೆ ಆರ್ಥಿಕ ಬೆಳವಣಿಗೆಯ ಹಂತ ಎಂಬ ಕೃತಿಯು ನಾನ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂದರೆ ಸಮತಾವಾದಕ್ಕೆ ಹೊರತಾದ ಪ್ರಣಾಳಿಕೆ ಎಂಬ ಉಪಶೀರ್ಷಿಕೆಯೊಡನೆ 1960ರಲ್ಲಿ ಆ ಕೃತಿಯನ್ನು ಬಿಡುಗಡೆಯನ್ನು ಮಾಡಲಾಯಿತು. ಈ ರಾಸ್ಟೋನ ಪ್ರಕಾರ ಆರ್ಥಿಕತೆ ಒಂದರ ಅಭಿವೃದ್ಧಿಯು ಈ ಕೆಳಗಿನ 6 ಇಚ್ಛೆಗಳನ್ನು ಅವಲಂಬಿಸಿರುತ್ತದೆ. ಅಂದರೆ ಕೆಲವೊಂದು ಇಚ್ಛೆಗಳದಾವು, ಆ ಇಚ್ಛೆಗಳನ್ನು ಅವಲಂಬಿಸಿದೆ ಅಂತೇಳಿ ಯಾರು ಅಂತಂದ್ರೆ ರೂಸ್ಟೋರವರು ಹೇಳಿ ಕೊಡ್ತಾರೆ. ಅವುಗಳು ಯಾವಂತೇಳಿ ನಾವು ಮೌನ ಈ ಕೆಳಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 1, ಆರ್ಥಿಕ ಅಭಿವೃದ್ಧಿಯು ಯಾವುದನ್ನು ಅವಲಂಬಿಸಿದೆ ಅಂತಂದ್ರೆ ಇಲ್ಲಿ ಸೂಕ್ಷ್ಮವಾಗಿ ಕೇಳಬೇಕಿಲ್ಲ, ಮೂಲ ವಿಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥ ಪ್ರವೃತ್ತಿಯನ್ನು ಹೊಂದಿದೆ. ಏನ್ರಿ, ದೇಶದ ಆರ್ಥಿಕ ಅಭಿವೃದ್ಧಿಯು ಯಾವುದನ್ನು ಅವಲಂಬಿಸಿದೆ ಅಂತಂದ್ರೆ ನಮ್ಮ ಮೂಲ ವಿಜ್ಞಾನ ಏನಿದೆಯಲ್ಲ, ಆ ಮೂಲ ವಿಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥ ಪ್ರವೃತ್ತಿಯ ಮೇಲೆ ಅವಲಂಬಿಸಿದೆ ಎಂಬ ಅಂಶವನ್ನು ರೂಸ್ಟೋರವರು ತಿಳಿಸಿಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ನಮ್ಮ ಏನು ಆರ್ಥಿಕ ಅವಶ್ಯಕತೆಗಳು ಬರ್ತಾವಲ್ಲ, ಆ ಆರ್ಥಿಕ ಅವಶ್ಯಕತೆಗಳಿಗೆ ವಿಜ್ಞಾನವನ್ನು ಅಳವಡಿಸುವ ಒಂದು ಪ್ರವೃತ್ತಿ ಅದು ಕೂಡ ಅವಲಂಬಿಸಿದೆ. ಥರ್ಡ್ ಒನ್, ಆವಿಷ್ಕಾರ ಅಥವಾ ಸಂಶೋಧನೆಗಳನ್ನು ಸ್ವೀಕರಿಸುವಂಥ ಪ್ರವೃತ್ತಿಯ ಮೇಲೆ ದೇಶದ ಆರ್ಥಿಕ ಅಭಿವೃದ್ಧಿ ಅವಲಂಬಿಸಿದೆ. ಫೋರ್ತ್ ಒನ್, ಭೌತಿಕ ವಿಕಾಸದ ಪ್ರವೃತ್ತಿಯನ್ನು ದೇಶದ ಆರ್ಥಿಕ ಅಭಿವೃದ್ಧಿಯು ಅವಲಂಬಿಸಿದೆ. ಫಿಫ್ತ್ ಒನ್, ಅನುಭೋಗದ ಪ್ರವೃತ್ತಿಯ ಮೇಲೆ ದೇಶದ ಆರ್ಥಿಕ ಅಭಿವೃದ್ಧಿ ಅವಲಂಬಿಸಿದೆ. ಸಿಕ್ಸ್ತ್ ಒನ್, ಮಕ್ಕಳನ್ನು ಹೊಂದುವಂಥ ಪ್ರವೃತ್ತಿ ಏನಿದೆಯಲ್ಲ, ಇದು ಕೂಡ ದೇಶದ ಆರ್ಥಿಕ ಪ್ರಗತಿಯನ್ನು ಅಥವಾ ಅಭಿವೃದ್ಧಿಯ ಮೇಲೆ ಅವಲಂಬನೆಯನ್ನು ಹೊಂದಿದೆ. ಇವೇನು 6 ಪ್ರವೃತ್ತಿಗಳು ಬರ್ತಾವಲ್ಲ, ಇವು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಥಿಕ ಎಲ್ಲ ಅಂಶಗಳಾಗಿ ಒಗ್ಗೂಡಿ ಆರ್ಥಿಕ ಅಭಿವೃದ್ಧಿಯ ಹಾದಿಯ ನಿರ್ಧಾರವನ್ನು ಮಾಡುತ್ತವೆ ಎಂಬ ಅಭಿಪ್ರಾಯವನ್ನು ರಾಷ್ಟ್ರಗಳು ತಿಳಿಸಿಕೊಟ್ಟಿದ್ದಾರೆ. ಇವುಗಳ ಬಗ್ಗೆ ನೀವು ತಿಳಿದುಕೊಳ್ಬೇಕಾಗ್ತದೆ. ಇವುಗಳಾದ ಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ರಾಷ್ಟ್ರವರ ಆರ್ಥಿಕ ಅಭಿವೃದ್ಧಿಯ ಐತಿಹಾಸಿಕ ಪ್ರಕ್ರಿಯೆಯನ್ನು 5 ಹಂತಗಳಾಗಿ ವಿಭಜನೆಯನ್ನು ಮಾಡಲಾಗಿದೆ. ಈ 5 ಹಂತಗಳ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಎಂಬುದನ್ನು ರಾಷ್ಟ್ರವರು ತಿಳಿಸಿಕೊಟ್ಟಿದ್ದಾರೆ. ಆ ಹಂತಗಳು ಯಾವಂತಂದ್ರೆ, 1ನೇ ಹಂತ ಸಾಂಪ್ರದಾಯಿಕ ಸಮಾಜ ಅಂತೇಳಿ, 2ನೇದು ವಾಯುಪಥಕ್ಕೇರುವ ಪೂರ್ವದ
ಅಂತ ಥರ್ಡ್ ಒನ್. ವಾಯುಪಥಕ್ಕೇರುವ ಅಂತ ಫೋರ್ತ್ ಒನ್. ಪರಿಪಕ್ವತೆಯ ಹಂತ ಫಿಫ್ತ್ ಒನ್. ಸಾಮಾಜಿಕ ಉನ್ನತ ಅನುಭೋಗದ ಹಂತ ಅಂತೇಳಿ ಅದಕ್ಕೆ ನಾವು ಪರಿಪೂರ್ಣ ಅಭಿವೃದ್ಧಿಯ ಹಂತ ಅಂತ ಕರಿತೀವಿ. ಪ್ರಮುಖವಾಗಿ ಎಷ್ಟು ಹಂತಗಳು ಬರ್ತಾವೆ ಅಂತಂದ್ರೆ ಈ 5 ಹಂತಗಳ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು ಎಂಬ ಒಂದು ಅಭಿಪ್ರಾಯವನ್ನು ರಾಷ್ಟ್ರರವರು ತಿಳಿಸಿ ಕೊಟ್ಟಿದ್ದಾರೆ. ಈಗ ನಾವು ಏನು ಮಾಡೋಣ, ಈ 5 ಹಂತಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. 1ನೇ ಹಂತ ಭಾಳ ಈಜಿ ಅದಾವೆ, ಸ್ವಲ್ಪ ನೀವು ತಲೆಯಲ್ಲೇದ ತಿಳ್ಕೊಬೇಕಾಗ್ತದೆ. 1. ಸಾಂಪ್ರದಾಯಿಕ ಸಮಾಜದ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಗೊಳಿಸಬಹುದು ಎಂಬುದನ್ನು ಇದು 1ನೇ ಹಂತ ಆಗಿದೆ. ಸಾಂಪ್ರದಾಯಿಕ ಸಮಾಜ ಅಂತಂದ್ರೆ ಹಿಂದಿನ ಒಂದು ಸಮಾಜ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡು ಬರುವಂಥ ಸಮಾಜಕ್ಕೆ ನಾವು ಸಾಂಪ್ರದಾಯಿಕ ಸಮಾಜ ಅಂತೇಳಿ ಕರಿತೀವಿ. ಈ ಒಂದು ಸಮಾಜದಲ್ಲಿ ಹಳೆಯ ಮೌಲ್ಯಗಳೇನಿರ್ತಾವಲ್ಲ, ನಮ್ಮ ಹಿಂದಿನ ಒಂದು ಮೌಲ್ಯಗಳೇನಿರ್ತಾವಲ್ಲ ಆ ಮೌಲ್ಯಗಳು ಮತ್ತು ನಮ್ಮ ಹಿಂದಿನ ಏನು ಕಂದಾಚಾರ ವ್ಯವಸ್ಥೆ ಆಗುತ್ತಲ್ಲ ಆ ಒಂದು ವ್ಯವಸ್ಥೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಕೊಂಡಿರುತ್ತವೆ. ನಮ್ಮ ಸಾಂಪ್ರದಾಯಿಕ ಸಮಾಜ ಹಳೆಯ ಒಂದು ಮೌಲ್ಯಗಳನ್ನು, ಹಳೆಯ ಒಂದು ಕಂದಾಚಾರ ಸಂಪ್ರದಾಯವನ್ನು, ಅಂತಹ ಒಂದು ವ್ಯವಸ್ಥೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವಂಥ ಸಮಾಜ ನಮ್ಮ ಸಾಂಪ್ರದಾಯಿಕ ಸಮಾಜ ಆಗಿರ್ತದೆ. ಇಂತಹ ಒಂದು ಸಾಂಪ್ರದಾಯಿಕ ಸಮಾಜದಲ್ಲಿ ಆಧುನಿಕ ಸೌಲಭ್ಯಗಳೊಂದು ಇರುವುದಿಲ್ಲ. ನೋಡಿ, ನಮ್ಮ ಹಳೆಯ ಒಂದು ಸಾಂಪ್ರದಾಯಿಕ ಸಮಾಜದಲ್ಲಿ ಯಾವುದಕ್ಕೆ ಅವಕಾಶ ಇರುವುದಿಲ್ಲ ಅಂದರೆ ಏನು ಆಧುನಿಕವಾಗಿ ಬರುವಂಥ ಸೌಲಭ್ಯಗಳು ಬರ್ತಾವಲ್ಲ ಇಂತಹ ಒಂದು ಸೌಲಭ್ಯ ಈ ಸಾಂಪ್ರದಾಯಿಕ ಸಮಾಜದಲ್ಲಿ ಕಂಡು ಬರುವುದಿಲ್ಲ. ಹೀಗಾಗಿ ಅದೊಂದು ಬದಲಾವಣೆಗಳಿಲ್ಲದ ಸ್ಥಿರ ಸ್ಥಿತಿ ಆಗಿರುತ್ತದೆ. ಯಾವುದು ಈ ಸಾಂಪ್ರದಾಯಿಕ ಸಮಾಜ ಎಂಬುದು ಬದಲಾವಣೆಗೆ ಒಳಪಡದಂಥ ಸ್ಥಿರವಾದಂಥ ಸ್ಥಿತಿ ಆಗಿರ್ತದೆ ಎಂಬುದನ್ನು ಯಾರು ತಿಳಿಸಿಕೊಡ್ತಾರೆ ಅಂತಂದ್ರೆ ಈ ರೂಸ್ಟೋರವರು ತಿಳಿಸಿ ಕೊಡ್ತಾರೆ. ಇದು 1ನೇ ಹಂತ ಆಗಿದೆ. ಏನ್ರಿ, ಸಾಂಪ್ರದಾಯಿಕ ಸಮಾಜದಲ್ಲಿ ಹಳೆಯ ಮೌಲ್ಯಗಳನ್ನು, ಕಂದಾಚಾರಗಳನ್ನು, ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಮ್ಮ ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ಈ ಸಾಂಪ್ರದಾಯಿಕ ಸಮಾಜದಲ್ಲಿ ಯಾವುದೇ ಒಂದು ಆಧುನಿಕ ಸೌಲಭ್ಯಗಳನ್ನು ಬಳಸಿಕೊಳ್ಳಲು ಆಗುವುದಿಲ್ಲ ಅಥವಾ ಆ ಸೌಲಭ್ಯ ಇರುವುದಿಲ್ಲ. ಹೀಗಾಗಿ ಆ ಎಲ್ಲ ಸಾಂಪ್ರದಾಯಿಕ ಸಮಾಜ ಏನಿದೆಯಲ್ಲ ಅದು ಬದಲಾವಣೆಗಳ ಇಲ್ಲದೆ ಸ್ಥಿರವಾದಂಥ ಸ್ಥಿತಿಯನ್ನು ಒಳಗೊಂಡಿರುವಂಥ ಒಂದು ಹಂತ ಆಗಿರ್ತದೆ. ಈ ಸಾಂಪ್ರದಾಯಿಕ ಸಮಾಜದ ಪ್ರಮುಖ ಲಕ್ಷಣಗಳು ಏನಂತಂದ್ರೆ ಈ ಸಾಂಪ್ರದಾಯಿಕ ಸಮಾಜವು ಕೃಷಿಯನ್ನು ಪ್ರಧಾನವಾದಂಥ ಉದ್ಯೋಗವನ್ನು ಆಗಿ ಇಟ್ಟುಕೊಂಡಿರುತ್ತದೆ. ಕೃಷಿ ಏನಿದೆಯಲ್ಲ ಈ ಸಾಂಪ್ರದಾಯಿಕ ಸಮಾಜದ ಪ್ರಧಾನವಾದಂಥ ಉದ್ಯೋಗ ಅಥವಾ ವೃತ್ತಿ ಆಗಿರ್ತದೆ. ಇದು 1ನೇ ಲಕ್ಷಣ. ಇಲ್ಲಿ ಕೃಷಿಯಲ್ಲಿ ಅತ್ಯಂತ ಪುರಾತನವಾದಂಥ ಉತ್ಪಾದನಾ ವಿಧಾನಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಈ ಕೃಷಿ ಪ್ರಧಾನವಾದಂಥ ವೃತ್ತಿಯಾಗಿದೆ. ಆದರೆ ಆ ಒಂದು ಕೃಷಿಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅತ್ಯಂತ ಹಳೆಯದಾದ ಅಥವಾ ಪುರಾತನವಾದಂಥ ಉತ್ಪಾದನಾ ವಿಧಾನಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡುವಂಥ ಸನ್ನಿವೇಶ ಇದು 1ನೇ ಲಕ್ಷಣ ಆಗಿದೆ. ಇನ್ನು ಸೆಕೆಂಡ್ ಒನ್ನು 2ನೇ ಲಕ್ಷಣ. ಈ ಜನಸಂಖ್ಯೆಯ 75% ಮಂದಿ ಕೃಷಿ ಉತ್ಪಾದನೆಯಲ್ಲಿ ತೊಡಗಿರುತ್ತಾರೆ. ಕೃಷಿಯಲ್ಲಿ ಇಳಿಕೆಯ ಸೀಮಾಂತ ತುಷ್ಟಿಗುಣ ನಿಯಮ ಕಾರ್ಯಾಚರಣೆಯಲ್ಲಿ ಕಂಡು ಬರ್ತದೆ. 1ನೇದು ಕೃಷಿ ಪ್ರಧಾನವಾದಂಥ ವೃತ್ತಿಯಾಗಿದೆ. ಅದರಲ್ಲಿ ಹಳೆಯ ಒಂದು ಉತ್ಪಾದನಾ ಸಾಧನವನ್ನು ಬಳಸುತ್ತಾರೆ. ಇನ್ನೊಂದು 2ನೇ ಲಕ್ಷಣ ಏನು, ಒಟ್ಟು ಜನಸಂಖ್ಯೆ ಇದೆಯಲ್ಲ ಆ ಒಟ್ಟು ಜನಸಂಖ್ಯೆಯಲ್ಲಿ 75% ಜನ ಅಥವಾ ಮಂದಿ ಯಾವುದರ ಮೇಲೆ ಅವಲಂಬನೆ ಹೊಂದಿರುತ್ತಾರೆ ಅಂತಂದ್ರೆ ಈ ಕೃಷಿ ಉತ್ಪಾದನೆಯಲ್ಲಿ ತೊಡಗಿರುತ್ತಾರೆ ಎಂಬುದು ಸಾಂಪ್ರದಾಯಿಕ ಸಮಾಜದ 2ನೇ ಒಂದು ಲಕ್ಷಣ ಆಗಿದೆ. ಥರ್ಡ್ ಒನ್, ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಸಾಂಪ್ರದಾಯಿಕ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಕಂಡುಬರುವುದಿಲ್ಲ. ಫೋರ್ತ್ ಒನ್, ಅಂಶಪಾರಂಪರಿಕವಾದ ವೃತ್ತಿ ವ್ಯವಸ್ಥೆ ಅನುಷ್ಠಾನದಲ್ಲಿ ಕಂಡುಬರ್ತದೆ. ಅಂದರೆ ತಂದೆ ಮಾಡಿದ ವೃತ್ತಿ ಮಗನಿಗೆ, ಮಗನು ಮಾಡಿದ ವೃತ್ತಿ ಆತನ ಮಗನಿಗೆ. ಇದಕ್ಕೆ ನಾವು ಅಂಶಪಾರಿಕ ವೃತ್ತಿ ಅಂತೇಳಿ ಕರಿತೀವಿ.
ಇಂಥ ಒಂದು ವ್ಯವಸ್ಥೆ ಈ ಸಾಂಪ್ರದಾಯಿಕ ಸಮಾಜದಲ್ಲಿ ಕಂಡು ಬರ್ತದೆ. ಫಿಫ್ತ್ ಒನ್, ರಾಜಕೀಯ ಅಧಿಕಾರವು ಶ್ರೀಮಂತ ಜಮೀನ್ದಾರರ ಕೈಯಲ್ಲಿ ಕೇಂದ್ರೀಕೃತವಾಗಿ ಕಂಡು ಬರ್ತದೆ. ಇದು 5ನೆಯ ಲಕ್ಷಣ. ಅಂದರೆ ರಾಜಕೀಯವಾಗಿ ಏನು ಅಧಿಕಾರ ಬರುತ್ತಲ್ಲ ಅಂತಹ ಒಂದು ಅಧಿಕಾರವನ್ನು ಸಾಂಪ್ರದಾಯಿಕ ಒಂದು ಸಮಾಜದಲ್ಲಿ ಶ್ರೀಮಂತರ ಜಮೀನ್ದಾರ ಯಾಗಿರ್ತಾರಲ್ಲ ಅವರ ಕೈಯಲ್ಲಿ ಈ ರಾಜಕೀಯ ಅಧಿಕಾರ ಕಂಡು ಬರ್ತದೆ. ಸಿಕ್ಸ್ತ್ ಒನ್, ಅಣು ಉತ್ಪಾದಕರ ವೆಚ್ಚವು ಅಧಿಕವಾಗಿ ಕಂಡು ಬರ್ತದೆ. ಅಣು ಉತ್ಪಾದಕರು ಅಂತಂದ್ರೆ ಸೈನಿಕರಾಗ್ಬೋದು, ವಯಸ್ಸಾದ ಜನರಾಗ್ಬೋದು, ಅವ್ರ ಮೇಲೆ ಮಾಡುವಂಥ ವೆಚ್ಚ ಏನಾಗ್ತದೆ ಅಧಿಕವಾಗಿ ಕಂಡು ಬರ್ತದೆ ಎಂಬುದು 6ನೆಯ ಲಕ್ಷಣ ಆಗಿದೆ. 7, ಮಾಲ್ಥಸನ ಜನಸಂಖ್ಯಾ ಸಿದ್ಧಾಂತವು ವಾಸ್ತವವಾಗಿ ಕಂಡು ಬರ್ತದೆ. ಎಲ್ಲಿ? ಸಾಂಪ್ರದಾಯಿಕ ಸಮಾಜದಲ್ಲಿ. ಮಾಲ್ಥಸನ ಜನಸಂಖ್ಯೆ ಸಿದ್ಧಾಂತ ಅಂತಂದ್ರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ಆಹಾರ ಧಾನ್ಯಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ ಎಂಬುದು ಮಾಲ್ಥಸನ ಸಿದ್ಧಾಂತವು ಒಳಗೊಂಡಿರ್ತದೆ. ಈ ಸಾಂಪ್ರದಾಯಿಕ ಸಮಾಜ ಏನಿದೆ ಇದು ಮಾಲ್ಥಸನ ಸಿದ್ಧಾಂತವನ್ನು ಹೋಲುವಂಥ ಒಂದು ಲಕ್ಷಣಗಳನ್ನು ಒಳಗೊಂಡಿದೆ. ಓಕೆನಾ? ಇಷ್ಟು ಸಾಂಪ್ರದಾಯಿಕ ಸಮಾಜವು ಒಳಗೊಂಡಿರುವಂಥ ಪ್ರಮುಖವಾದಂಥ ಲಕ್ಷಣಗಳು ಆಗಿವೆ. ಇವೇನು ಲಕ್ಷಣಗಳದಾವಲ್ಲ ಈ ಲಕ್ಷಣಗಳು 1ನೇ ಹಂತದಲ್ಲಿ ಬರುವಂಥ ಲಕ್ಷಣಗಳು ಆಗಿರುತ್ತವೆ. ಎಲ್ಲ ಲಕ್ಷಣಗಳನ್ನು ನಾವು ಸುಧಾರಣೆ ಮಾಡಿದ್ರೆ ದೇಶದ ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ ಅಭಿವೃದ್ಧಿಗೊಳ್ಳುತ್ತದೆ ಎಂಬುದು 1ನೆಯ ಹಂತ ಆಗಿದೆ. ಇನ್ನು ಸೆಕೆಂಡ್ ಒನ್, ವಾಯುಪಥಕ್ಕೇರುವ ಪೂರ್ವದ ಹಂತ. ಅಂದರೆ ಅದಕ್ಕಿಂತ ಮುಂಚೆಕ್ಕಿರುವಂಥ ಹಂತಕ್ಕೆ ನಾವು ವಾಯುಪಥಕ್ಕೇರುವಂಥ ಪೂರ್ವದ ಹಂತ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ವಾಯುಪಥಕ್ಕೇರುವ ಪೂರ್ವದ ಹಂತವನ್ನು ಪರಿವರ್ತನಾ ಹಂತ ಅಂತೇಳಿ ಕರಿತೀವಿ. ಅಂದರೆ ಬದಲಾವಣೆ ಆಗುತ್ತಲ್ಲ. 1ನೇದು ಸಾಂಪ್ರದಾಯಿಕ ಇತ್ತು, ಅಂದರೆ ಹಳೆಯ ಒಂದು ವಿಧಾನಕ್ಕೆ ನಾವು ಅಲ್ಲಿ ಬದ್ಧರಾಗಿ ಕಾರ್ಯವನ್ನು ಮಾಡ್ತಾಯಿದ್ವಿ. ಈಗ 2ನೇದು ಏನ್ರಿ, ಆ ಸಾಂಪ್ರದಾಯಿಕ ಸಮಾಜವನ್ನು ಬಿಟ್ಟು ಪರಿವರ್ತನಾ ಹಂತವನ್ನು ತಲುಪ್ತೇವೆ ನಾವು. ಅದಕ್ಕೆ ನಾವು ವಾಯುಪಥಕ್ಕೇರುವ ಪೂರ್ವದ ಹಂತ ಅಥವಾ ಪರಿವರ್ತನಾ ಹಂತ ಅಂತೇಳಿ ಕರಿತೀವಿ. ಇದು ಯಾವುದು? ಈ ಪರಿವರ್ತನಾ ಹಂತ ಏನಿದೆಯಲ್ಲ ಸಮಾಜದ ಸಂಕ್ರಮಣ ಹಂತವಾಗಿದ್ದು, ಈ ಸಂಕ್ರಮಣ ಅಂತಂದ್ರೆ ಅಲ್ಲಿ ಹೊಸದಾಗಿ ನಾವೇನು ಮಾಡ್ತೀವಿ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅಂದ್ರೆ ಗಿಡಗಳು ಏನು ಮಾಡ್ತಾವೆ ಅಂತಂದ್ರೆ ಹೊಸದಾಗಿ ಎಲೆಗಳನ್ನು ಪಡೆದುಕೊಳ್ಳುವಂಥ ಒಂದು ಸಮಯವನ್ನು ನಾವೆಲ್ಲಿ ಕಾಣ್ತೀವಿ? ಸಂಕ್ರಮಣ ದಿನಮಾನದಲ್ಲಿ ಕಾಣ್ತೀವಿ. ಹೀಗಾಗಿ ಈ ಒಂದು ಪರಿವರ್ತನಾ ಹಂತ ಏನಿದೆಯಲ್ಲ ಇದು ಸಮಾಜದ ಸಂಕ್ರಮಣ ಹಂತವಾಗಿದ್ದು, ಅದು ಬದಲಾವಣೆಯ ಹಂತವಾಗಿದ್ದು, ಇದರಲ್ಲಿ ಸಾಂಪ್ರದಾಯಿಕ ಸಮಾಜವು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸ್ತರದ ಬದಲಾವಣೆಗಳನ್ನು ಕಾಣುತ್ತದೆ. ನೋಡಿ, ಈ 2ನೇ ಹಂತದೊಳಗೆ ಆ ಸಾಂಪ್ರದಾಯಿಕ ಸಮಾಜ ಏನಿದೆಯಲ್ಲ ಆ ಸಾಂಪ್ರದಾಯಿಕ ಸಮಾಜದಲ್ಲಿ ಬರುವಂಥ ಆರ್ಥಿಕ ಆಗ್ಬೋದು, ಸಾಮಾಜಿಕ ಆಗ್ಬೋದು ಮತ್ತು ರಾಜಕೀಯ ವಿಷಯಗಳಾಗ್ಬೋದು. ಅದರಲ್ಲಿ ಏನಾಗ್ತದೆ ಬದಲಾವಣೆಗಳನ್ನು ತರುವಂಥ ಹಂತ ಯಾವುದಾಗಿದೆ? ವಾಯುಪಥಕ್ಕೇರುವ ಪೂರ್ವದ ಹಂತ ಅಥವಾ ಪರಿವರ್ತನಾ ಹಂತ ಆಗಿದೆ. ಇಲ್ಲಿ ಏನು ಬದಲಾವಣೆಗಳಾಗ್ತಾವೋ ಎಂಬುದನ್ನು ಅದರ ಲಕ್ಷಣಗಳ ಮೂಲಕ ನಾವೇನು ಮಾಡ್ಬೋದು ತಿಳಿದುಕೊಳ್ಳಬಹುದು. 1ನೇ ಲಕ್ಷಣ, ಈ ಒಂದು ಹಂತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಳವಡಿಕೆಯಿಂದ ಕೃಷಿ ಉತ್ಪಾದನೆಯನ್ನು ಹೆಚ್ಚಳವನ್ನು ಮಾಡಲಾಗ್ತದೆ ಎಂಬುದು 1ನೇಯ ಲಕ್ಷಣ ಆಗಿದೆ. ಏನ್ರಿ? ವಿಜ್ಞಾನ ತಂತ್ರಜ್ಞಾನ ಎಲ್ಲವುಗಳನ್ನು ಬಳಸಿಕೊಂಡು ಇಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಳವನ್ನು ಮಾಡ್ತಾರೆ. ಇದು 1ನೇಯ ಲಕ್ಷಣ. ಸೆಕೆಂಡ್ ಒನ್, ಕೃಷಿಯು ಮೊದಲಿಗಿಂತ ಹೆಚ್ಚು ಆಹಾರವನ್ನು ನಗರ ಕೇಂದ್ರಗಳಿಗೆ ಮತ್ತು ಕಚ್ಚಾ ಸರಕುಗಳನ್ನು ಉದ್ಯಮಿಗಳಿಗೆ ಒದಗಿಸುವಂಥ ಕೆಲಸವನ್ನು ಮಾಡ್ತದೆ. ಯಾಕಂದ್ರೆ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡಿದ್ದರಿಂದ ಹೆಚ್ಚಿನ ಒಂದು ಆಹಾರ ಧಾನ್ಯವನ್ನು ಉತ್ಪಾದನೆಯನ್ನು ಮಾಡುವಂಥ ಪ್ರಾಥಮಿಕ ವಲಯ ಹೆಚ್ಚು ಆಹಾರವನ್ನು ನಗರಗಳಿಗೆ ಸಪ್ಲೈ ಮಾಡ್ತದೆ ಮತ್ತು ಕಚ್ಚಾ ವಸ್ತುಗಳನ್ನು ಉದ್ಯಮಿಗಳಿಗೆ ಒದಗಿಸುವಂಥ ಕೆಲಸವನ್ನು ಮಾಡ್ತದೆ. ಇದು 2ನೇ ಒಂದು ಲಕ್ಷಣ ಆಗಿದೆ. ಥರ್ಡ್ ಒನ್ ಯಾವುದು? ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಿರುವ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳವನ್ನು ಸರ್ಕಾರ ನಿರ್ಮಿಸುತ್ತದೆ. ನೋಡಿ,
ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾಗಿರುವಂಥ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳವನ್ನು ಸರ್ಕಾರ ನಿರ್ಮಿಸುವಂಥ ಕೆಲಸವನ್ನು ಮಾಡ್ತದೆ. ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತಂದ್ರೆ ಒಂದು ಶಿಕ್ಷಣ ಆಗ್ಬೋದು, ಆರೋಗ್ಯ, ಉದಾಹರಣೆಗೆ 2 ಕೊಟ್ಟಿನಿ. ಇವಕ್ಕೆ ನಾವೆಲ್ಲ ಏನಂತ ಕರಿತೀವಿ, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತ ಕರಿತೀವಿ. ಇಂಥವುಗಳನ್ನು ನಿರ್ಮಿಸುವಂಥ ಕೆಲಸವನ್ನು ಯಾವುದು ಮಾಡ್ತದೆ, ಸರ್ಕಾರಗಳು ಮಾಡುತ್ತವೆ ಎಂಬುದು 3ನೆಯ ಲಕ್ಷಣ ಆಗಿದೆ. ಅಂದ್ರೆ ಇಲ್ಲೆಲ್ಲ ಏನಾಗ್ತದೆ, ಪರಿವರ್ತನೆಗೊಳ್ತಾವೆ, ಅಂದರೆ ಬದಲಾವಣೆಗೆ ಒಳಪಡ್ತಾವೆ. 4, ಆವಿಷ್ಕಾರ ಮಾಡುವ, ಅಪಾಯಗಳಿಗೆ ಎದೆ ಒಡ್ಡುವ ಮತ್ತು ಅನಿಶ್ಚಿತತೆಗಳನ್ನು ಸಹಿಸಿಕೊಳ್ಳುವ ಉದ್ಯಮಿ ಸಾಹಸಿಗಳ ವರ್ಗವೊಂದು ಹುಟ್ಟಿಕೊಳ್ಳುತ್ತದೆ. ನೋಡ್ರಿ, ಆವಿಷ್ಕಾರ ಮಾಡುವಂಥ ವ್ಯಕ್ತಿಗಳಾಗ್ಬೋದು, ಏನೇ ಅಪಾಯ ಬರಲಿ ಆ ಅಪಾಯವನ್ನು ಎದುರಿಸುವಂಥ ವ್ಯಕ್ತಿಗಳಾಗ್ಬೋದು, ಏನೇ ಅನಿಶ್ಚಿತತೆಗಳು ಬರಲಿ ಅವುಗಳನ್ನು ಸಹಿಸಿಕೊಳ್ಳುವಂಥ ಉದ್ಯಮಿ ಸಾಹಸಿಗಳ ಒಂದು ವರ್ಗ ಇಲ್ಲಿ ಉದ್ಭವ ಆಗ್ತದೆ. ಅದಕ್ಕೆ ನಾವು ಇದಕ್ಕೆ ಏನು ಕರಿತೀವಿ, ಪರಿವರ್ತನಾ ಹಂತ ಅಂತೇಳಿ ಕರಿತೀವಿ. ಇದು 4ನೆಯ ಲಕ್ಷಣ. 5ನೇನು, ಜನರು ಉತ್ಪಾದಕ ಉದ್ದೇಶಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚನ್ನು ಮಾಡ್ತಾರೆ. ಅಂದ್ರೆ ಲಾಭದ ಉದ್ದೇಶವು ಆರ್ಥಿಕ ಚಟುವಟಿಕೆಗಳನ್ನು ಉದ್ದೀಪನಗೊಳಿಸುವಂಥ ಕೆಲಸ ಆಗ್ತದೆ. ಜನರು ಏನು ಉತ್ಪಾದಕ ಉದ್ದೇಶ ಬರುತ್ತಲ್ಲ ಆ ಉತ್ಪಾದಕ ಉದ್ದೇಶಗಳಿಗಾಗಿ ತಮ್ಮ ಬಳಿ ಇರುವಂಥ ಹಣವನ್ನು, ಅದರಲ್ಲಿ ಹೆಚ್ಚು ಪ್ರಮಾಣದ ಹಣವನ್ನು ಉತ್ಪಾದಕ ಉದ್ದೇಶಗಳಾಗಿ ಖರ್ಚು ಮಾಡುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಮಹತ್ವವನ್ನು ಕೊಡ್ತಾರೆ. ಇನ್ನು ಈ 2ನೇ ಹಂತದಲ್ಲಿ, ಪರಿವರ್ತನಾ ಹಂತದಲ್ಲಿ, ಕೃಷಿಯ ಮಹತ್ವ ನಿಧಾನವಾಗಿ ಕಡಿಮೆ ಆಗ್ತದೆ. ಕಡಿಮೆಯಾಗಿ ಈ ಕೈಗಾರಿಕಾ ಮತ್ತು ಸೇವಾ ಕ್ಷೇತ್ರಗಳ ವಿಸ್ತರಣೆ ಹೆಚ್ಚಳ ಆಗ್ತದೆ. ನೋಡಿ, ಕೃಷಿ ಮಹತ್ವ ಸಂಪೂರ್ಣವಾಗಿ ಕಡಿಮೆ ಆಗೋದಿಲ್ಲ, ನಿಧಾನವಾಗಿ ಕಡಿಮೆ ಆಗುವುದರ ಮೂಲಕ ಈ ಕೈಗಾರಿಕಾ ಮತ್ತು ಸೇವಾ ಕ್ಷೇತ್ರ ಏನದಲ್ಲ ಅವುಗಳ ವಿಸ್ತರಣೆ ಏನಾಗ್ತವೆ, ಹೆಚ್ಚಳ ತೊಡಗುತ್ತವೆ. ಇದು 6ನೆಯ ಲಕ್ಷಣ. 7th ಒನ್, ಜನರ ವರ್ತನೆಗಳು ಮತ್ತು ಸಮಾಜದ ಸಂಪ್ರದಾಯಗಳು ಬದಲಾಗುತ್ತವೆ. ಒಟ್ಟಾರೆಯಾಗಿ ಜನರು ಸಣ್ಣ ಕುಟುಂಬವನ್ನು ಹೊಂದಲು ಬಯಕೆ ಆಗುವುದರ ಮೂಲಕ ಆ ಒಂದು ಕುಟುಂಬದಿಂದ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ಗೊಳ್ಳಬಹುದು. ಇಷ್ಟು ಲಕ್ಷಣಗಳು ಏನಂತಂದ್ರೆ ಈ ಪರಿವರ್ತನಾ ಅಥವಾ ಈ ವಾಯುಪಥಕ್ಕೆ ಇರುವಂಥ ಪೂರ್ವದ ಹಂತ ಏನಿದೆಯಲ್ಲ, ಇಲ್ಲಿ ಸಂಪೂರ್ಣವಾಗಿ ಸಾಂಪ್ರದಾಯಿಕ ಸಮಾಜ ಮಾಯವಾಗಿ ಬದಲಾವಣೆಗೆ ಎಲ್ಲವೂ ಬದಲಾವಣೆ ಆಗ್ತದೆ. ಆ ಬದಲಾವಣೆಗಳ ಮೂಲಕ ಆರ್ಥಿಕ ಅಭಿವೃದ್ಧಿ ಪ್ರಾರಂಭಗೊಳ್ಳುವಂಥ ಒಂದು ಹಂತಕ್ಕೆ ನಾವು ವಾಯುಪಥಕ್ಕೆ ಇರುವ ಹಂತ ಅಥವಾ ಪರಿವರ್ತನಾ ಹಂತದಲ್ಲಿ ಎಲ್ಲ ಒಂದು ಸನ್ನಿವೇಶಗಳನ್ನ ನಾವು ಕಾಣ್ತೇವೆ. ಇದು 2ನೆಯ ಹಂತ ಆಗಿದೆ. ನೋಡಲಿ, ರಾಷ್ಟ್ರವರ ಪ್ರಕಾರ ವಾಯುಪಥಕ್ಕೆ ಇರುವ ಪೂರ್ವದಲ್ಲಿ 3 ಕೈಗಾರಿಕಾಯೇತರ ವಲಯಗಳಲ್ಲಿ ತೀವ್ರತರವಾದ ಬದಲಾವಣೆಗಳು ಸಂಭವಿಸಬೇಕಾಗುತ್ತದೆ. ಇವನ್ನು ನಾವು ಪರಿವರ್ತನಾ ಹಂತದ ಅಗತ್ಯತೆಗಳು ಅಥವಾ ಸ್ವಶಕ್ತಿಯ ಕೈಗಾರೀಕರಣದ ಪೂರ್ವ ಅಗತ್ಯಗಳೆಂದು ರಾಷ್ಟ್ರರವರು ಕರೆದಿದ್ದಾರೆ. ನೋಡಿ, ಇಲ್ಲಿ ಎಷ್ಟು ಬರ್ತಾವಂತಂದ್ರೆ 3 ಬದಲಾವಣೆನ ಅವು ಸೂಚಿಸ್ಯಾನ. ಆ 3 ಬದಲಾವಣೆ ಯಾವಂತೇಳಿ ಕೆಳಗಡೆ ನೋಡ್ರಿ. 1, ಈ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳು ಹೆಚ್ಚಳ ಆಗಬೇಕು ಅಥವಾ ಬದಲಾವಣೆಗೆ ಒಳಪಡಬೇಕು. 2, ಇಲ್ಲಿ ಶಿಕ್ಷಣ ಆಗ್ಬೋದು, ಆರೋಗ್ಯ ಆಗ್ಬೋದು, ಇವೆಲ್ಲ ಏನಾಗಬೇಕು, ದೇಶದಲ್ಲಿ ಹೆಚ್ಚಳಗೊಳ್ಳಬೇಕು. ಇಂಥ ಬಂಡವಾಳಗಳು ನಿರ್ಮಾಣ ಆಗಬೇಕು. ಕೃಷಿಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವಂಥ ತೀವ್ರವಾದಂಥ ಬದಲಾವಣೆಗಳನ್ನು ಒಳಪಡಿಸಬೇಕು. ಅಂದರೆ ಅದಕ್ಕಾಗಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಬೇಕು. ಉತ್ತಮವಾದಂಥ ರಸಗೊಬ್ಬರ, ಒಟ್ಟಾರೆಯಾಗಿ ಸಾಂಪ್ರದಾಯಿಕ ವಿಧಾನವನ್ನು ಕೈಬಿಟ್ಟು ಆಧುನಿಕ ವಿಧಾನವನ್ನು ಬಳಸಿಕೊಳ್ಳುವುದರ ಮೂಲಕ ಬದಲಾವಣೆಯನ್ನು ತರಬೇಕು. ಇದು 2ನೇ ಒಂದು ಪರಿವರ್ತನೆ. 3, ಇಲ್ಲಿ ವಿದೇಶಿ ವ್ಯಾಪಾರ ಇದೆಯಲ್ಲ, ವಿದೇಶಿ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮಾಡ್ಕೋಬೇಕು. ಈ ತೆರನಾಗಿ ಈ ಹಂತದ ಈ ಅಗತ್ಯತೆಗಳನ್ನು ನಾವು ಈಡೇರಿಸುವುದರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಗೊಳಿಸಬಹುದು ಎಂಬುದು ರಾಷ್ಟ್ರರವರ ಒಂದು ಅಭಿಪ್ರಾಯ ಆಗಿದೆ. ಇನ್ನು 3ನೇ ಹಂತ ವಾಯುಪಥಕ್ಕೇರುವ ಹಂತ ಅಂತೇಳಿ.
ವಾಯುಪಥಕ್ಕೆ ಇರುವ ಹಂತ. ಇಲ್ಲಿ ಆರ್ಥಿಕತೆಯಲ್ಲಿ ತನ್ನ ಜಡತ್ವವನ್ನು ಏನೇ ಒಂದು ಸಮಸ್ಯೆಗಳಿರ್ತಾವಲ್ಲ, ಎಲ್ಲ ಸಮಸ್ಯೆಗೆ ನಾವು ಜಡತೆ ಅಂತ ಕರಿತೀವಿ. ಅದನ್ನು ಬಿಟ್ಟು ಇಲ್ಲಿ ಚಲನಶೀಲತೆಯತ್ತ ದೇಶ ಗಮನವನ್ನು ಕೊಡ್ತದೆ. ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ಆರ್ಥಿಕತೆ ಚಲನಶೀಲ ಅಂದರೆ ಅಭಿವೃದ್ಧಿಯ ಹಂತವನ್ನು ಧಾವಿಸುವಂಥ ಒಂದು ಹಂತ ಯಾವುದಾಗಿದೆ, ವಾಯುಪಥಕ್ಕೆ ಇರುವ ಹಂತ ಆಗಿದೆ. ಇಲ್ಲಿ ಸಂಪೂರ್ಣವಾಗಿ ಈ ಸಾಂಪ್ರದಾಯಿಕ ಸಮಾಜವನ್ನು ಕೈಬಿಟ್ಟು ಪರಿವರ್ತನಾ ಹಂತವನ್ನು ದಾಟಿ ಈಗ ನಾವು ವಾಯುಪಥಕ್ಕೆ ಇರುವಂಥ ಹಂತವನ್ನು ನಾವಿಲ್ಲಿ ಕಾಣ್ತೇವೆ. ಇದರಲ್ಲಿ ನಾವು ಏನು ಲಕ್ಷಣ ಕಾಣ್ತೇವೆ ಅಂತಂದ್ರೆ, ಒಂದು ಈ ಒಂದು ವಾಯುಪಥಕ್ಕೆ ಇರುವ ಹಂತದಲ್ಲಿ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ಹಂತದೊಳಗೆ ಹೂಡಿಕೆಯ ದರ ತಲಾ ನೈಜ ಉತ್ಪನ್ನ ಏರುತ್ತಾ ಹೋಗ್ತದೆ. ಯಾಕಂದ್ರೆ ಉತ್ಪಾದನೆ ಹೆಚ್ಚಳವಾಗಿ ಎಲ್ಲ ಹೆಚ್ಚಳ ಆತಂತಂದ್ರೆ ನಮ್ಮದು ಹೂಡಿಕೆ ಮಾಡುವಂಥ ಸಾಮರ್ಥ್ಯ ಹೆಚ್ಚಳವಾಗ್ತದೆ, ನಮ್ಮ ನೈಜ ತಲಾ ಉತ್ಪನ್ನ ಅದು ಕೂಡ ಹೆಚ್ಚುತ್ತಾ ಹೋಗ್ತದೆ. ಇದು ಒಂದನೆಯ ಲಕ್ಷಣ. ಎರಡನೇದು ಯಾವುದು, ಕೈಗಾರಿಕೆಗಳು ವಿಸ್ತೃತಗೊಂಡು ಲಾಭವನ್ನು ಸೃಷ್ಟಿಯನ್ನು ಮಾಡುತ್ತವೆ. ಕೈಗಾರಿಕೆಗಳು ವಿಸ್ತರಣೆಗೊಂಡಂತೆ ಅವು ಅಭಿವೃದ್ಧಿಗೊಂಡಂತೆ ಅವು ಲಾಭ ಏನು ಮಾಡ್ತಾವೆ, ಹೆಚ್ಚಳವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾವೆ ಅಥವಾ ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತಾವೆ. ಹೇಗೆಂತಂದ್ರೆ ಹೊಸ ಕೈಗಾರಿಕೆಗಳು ಸ್ಥಾಪನೆಗೊಂಡು ತಯಾರಿಕಾ ಉತ್ಪನ್ನಗಳಿಗೆ ಮತ್ತು ಕೈಗಾರಿಕಾ ಕಾರ್ಮಿಕರಿಗೆ ಬೇಡಿಕೆಯನ್ನು ಹೆಚ್ಚಾಗುವಂತೆ ಮಾಡುತ್ತವೆ. ಅವುಗಳ ಮೂಲಕ ಅವು ಲಾಭವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾವೆ. ಮೂರನೇ ಲಕ್ಷಣ, ಕೈಗಾರಿಕಾ ವಿಸ್ತರಣೆಯು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತಾವೆ. ಅಂದರೆ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರಿಂದ ಅಥವಾ ಕೈಗಾರಿಕೆಗಳನ್ನು ವಿಸ್ತರಣೆ ಮಾಡುವುದರಿಂದ ಏನು ಹೆಚ್ಚಳ ಆಗ್ತಾವೆ, ಆರ್ಥಿಕತೆಯಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಳ ಆಗ್ತಾವೆ. ನಾಲ್ಕನೇ ಲಕ್ಷಣ 4, ಅಭಿವೃದ್ಧಿಯನ್ನು ಮುಂದಕ್ಕೊಯ್ಯುವ ಒಂದು ಮುಂಚೂಣಿ ಕ್ಷೇತ್ರ ಆಗಿ ಹುಟ್ಟಿಕೊಳ್ಳುತ್ತದೆ. ಯಾವುದು, ಕೈಗಾರಿಕೆ ಅಭಿವೃದ್ಧಿಯನ್ನು ಮುಂದಕ್ಕೊಯ್ಯುವಂಥ ಒಂದು ಮುಂಚೂಣಿ ಕ್ಷೇತ್ರವಾಗಿ ಹುಟ್ಟಿಕೊಳ್ಳುವಂಥ ಹಂತ ಆಗಿರ್ತದೆ. ಇದು ವಾಯುಪಥಕ್ಕೆ ಇರುವ ಹಂತದಲ್ಲಿ ಕಂಡುಬರುವಂಥ ಪ್ರಮುಖ ಲಕ್ಷಣಗಳು ಆಗಿವೆ. ಇನ್ನು ವಾಯುಪಥಕ್ಕೆ ಇರುವ ಹಂತ ಏನಿದೆಯಲ್ಲ, ಈ ಹಂತದಲ್ಲಿ ಬರುವಂಥ ಅಗತ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗ್ತದೆ. ಒಂದನೆಯ ಅಗತ್ಯತೆ, ಹೂಡುವಿಕೆಯು ಅಥವಾ ಹೂಡಿಕೆಯ ದರವು ರಾಷ್ಟ್ರೀಯ ಆದಾಯ ಅಥವಾ ನಿವ್ವಳ ರಾಷ್ಟ್ರೀಯ ಉತ್ಪನ್ನದ 5% ಅಥವಾ ಅದಕ್ಕಿಂತಲೂ ಕಡಿಮೆ ಹಂತದ ಅಂದರೆ 10%ಕ್ಕಿಂತಲೂ ಅಧಿಕವಾಗಿ ಇರಬೇಕು. ಈ ಒಂದನೆಯ ಅಗತ್ಯತೆ ಆಗಿದೆ. ಎರಡನೇದು, ಅತ್ಯಧಿಕ ಬೆಳವಣಿಗೆ ದರದೊಡನೆ ಒಂದು ಅಥವಾ ಹೆಚ್ಚು ಗಣನೀಯ ತಯಾರಿಕಾ ವಲಯಗಳು ಅಭಿವೃದ್ಧಿಯನ್ನು ಹೊಂದಬೇಕು. ಇದು ಎರಡನೆಯ ಅಗತ್ಯತೆ. ಥರ್ಡ್ ಒನ್, ಬೆಳವಣಿಗೆಗೆ ನಿರಂತರತೆಯ ಗುಣವನ್ನು ನೀಡುವ ಮತ್ತು ಆಧುನಿಕ ವಲಯದ ವಿಸ್ತರಣೆಗೆ ಅನುಕೂಲಕರವಾಗುವ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಥಿಕ ರಚನೆ ಒಂದು ಅಸ್ತಿತ್ವದಲ್ಲಿ ಇರಬೇಕು ಅಥವಾ ಹುಟ್ಟಿಕೊಳ್ಳಬೇಕು ಎಂಬ ಅಗತ್ಯತೆಗಳನ್ನು ನಾವು ಈಡೇರಿಸಿಕೊಟ್ಟಾಗ ಮಾತ್ರ ಈ ವಾಯುಪಥಕ್ಕೆ ಏರುವ ಹಂತ ಏನಿದೆಯಲ್ಲ, ಈ ಒಂದು ಹಂತದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಸುಲಭವಾಗಿ ಮಾಡ್ಬೋದು. ಇನ್ನು ನಾಲ್ಕನೆಯ ಹಂತ ವಿದ್ಯಾರ್ಥಿಗಳೇ, ಪರಿಪಕ್ವತೆಯ ಹಂತ. ಇದು ನಾಲ್ಕನೆಯ ಹಂತ. ಅಂದ್ರೆ ಈಗ ಆಲ್ರೆಡಿ ನಾವು ವಾಯುಪಥಕ್ಕೆ ಬಂದೇವಿ, ಅಭಿವೃದ್ಧಿಯನ್ನು ಹೊಂದಿದ ಮೇಲೆ ನಾವು ಹೇಗೆ ಪಕ್ವ ಆಗ್ತೇವೆ ಎಂಬುದು ನಾಲ್ಕನೆಯ ಹಂತ ಆಗಿದೆ. ಇದು ಆರ್ಥಿಕತೆಯು ಸ್ವಸಾಮರ್ಥ್ಯದ ಬೆಳವಣಿಗೆಯನ್ನು ಸಾಧಿಸುವಂಥ ಹಂತವಾಗಿದೆ. ಸಂಪೂರ್ಣವಾಗಿ ಇಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಗೊಂಡು ಸ್ವಸಾಮರ್ಥ್ಯವನ್ನು ಹೊಂದುವಂಥ ಹಂತ ಆಗಿರ್ತದೆ. ಯಾಕಂದ್ರೆ ಸಾಂಪ್ರದಾಯಿಕ ಹಂತವನ್ನು ದಾಟಿಕೊಂಡು ಬದಲಾವಣೆಗೆ ಒಳಪಟ್ಟು ಇಲ್ಲಿ ಸಂಪೂರ್ಣವಾಗಿ ನಾವೆಲ್ಲ ಏನು ಮಾಡೀವಿ, ಆಧುನಿಕ ವಿಧಾನಗಳನ್ನು ಬಳಸಿಕೊಂಡು ಅಧಿಕ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿ ಎಲ್ಲಿ 1, 2 ಮತ್ತು 3ನೇ ಹಂತದೊಳಗೆ. ಈಗ 4ನೇ ಹಂತಕ್ಕೆ ಏನು ಬಂದೆವು ಅಂತಂದ್ರೆ, ಈ 4ನೇ ಹಂತದೊಳಗೆ ದೇಶದ ಆರ್ಥಿಕತೆ ಏನಿದೆಯಲ್ಲ, ಆ ಆರ್ಥಿಕತೆಯು ಸ್ವಸಾಮರ್ಥ್ಯದ ಬೆಳವಣಿಗೆಯನ್ನು ಸಾಧಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ಹಂತ ಆಗಿರ್ತದೆ. ಈ ಒಂದು ಹಂತದಲ್ಲಿ ಆರ್ಥಿಕ ಬೆಳವಣಿಗೆಯು ಸ್ವಸಾಮರ್ಥ್ಯವನ್ನು ಅಥವಾ ಸ್ವಸಾಧಾರಣ ಶಕ್ತಿಯನ್ನು ಹೊಂದಿರುತ್ತದೆ. ಈ ಹಂತವನ್ನು ನಾವು ಸಮಾಜವೊಂದು ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಅದರ
ಬಹುತೇಕ ಸಂಪನ್ಮೂಲಗಳನ್ನು ಬಳಸುವಂಥ ಅವಧಿ ಅಂತೇಳಿ ರಾಷ್ಟ್ರದವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಏನು ತಂತ್ರಜ್ಞಾನ ಇರುತ್ತಲ್ಲ ಆ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡು ಲಭ್ಯವಿರುವಂಥ ಎಲ್ಲ ಸಂಪನ್ಮೂಲವನ್ನು ಬಳಸಿಕೊಳ್ಳುವಂಥ ಒಂದು ಹಂತಕ್ಕೆ ನಾವೇನು ಕರಿತೀವಿ, ಪರಿಪಕ್ವತೆಯ ಹಂತ ಅಂತೇಳಿ ಕರಿತೀವಿ. ಇದರಲ್ಲಿ ಪ್ರಮುಖ ಲಕ್ಷಣಗಳು ಬರ್ತಾವೆ. ಒಂದು, ಆರ್ಥಿಕತೆಯಲ್ಲಿ ಹೂಡಿಕೆಯ ದರವು ಒಟ್ಟು ರಾಷ್ಟ್ರೀಯ ಉತ್ಪನ್ನದ 10%ಕ್ಕಿಂತಲೂ ಅಧಿಕವಾಗ್ತದೆ ಎಂಬುದು ಒಂದನೆಯ ಲಕ್ಷಣ ಆಗಿದೆ. ಸೆಕೆಂಡ್ ಒನ್, ವಾಯುಪಥಕ್ಕೇರುವಿಕೆಗೆ ಕಾರಣವಾದ ಕೈಗಾರಿಕೆಗಳಲ್ಲಿ ಇಳಿಕೆಯ ಪ್ರತಿಫಲ ನಿಯಮ ಅನ್ವಯ ಆಗ್ತದೆ. ಓಕೆನಾ. ಥರ್ಡ್ ಒನ್, ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಬೆಳವಣಿಗೆ ದರವು ಜನಸಂಖ್ಯಾ ಬೆಳವಣಿಗೆ ದರಕ್ಕಿಂತ ಸಾಕಷ್ಟು ಅಧಿಕವಾಗಿ ಕಂಡು ಬರ್ತದೆ. ಏನ್ರಿ, ಜನಸಂಖ್ಯಾ ಬೆಳವಣಿಗೆ ದರಕ್ಕಿಂತ ರಾಷ್ಟ್ರೀಯ ಉತ್ಪನ್ನದ ಬೆಳವಣಿಗೆ ದರ ಬಹಳ ಹೆಚ್ಚಳವಾಗಿ ಕಂಡು ಬರ್ತದೆ. 4, ಆರ್ಥಿಕ ಅಭಿವೃದ್ಧಿಯು ಜೀವನ ಮೌಲ್ಯಗಳನ್ನು ಬದಲಾವಣೆಯನ್ನು ಮಾಡ್ತದೆ. ಇದು ಎಷ್ಟನೇ ಹಂತದ? 4ನೇ ಹಂತದೊಳಗೆ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡುವುದರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಮುಂದಕ್ಕೆ ಒಯ್ಯುವಂಥ ಕೆಲಸವನ್ನು ಈ ಪರಿಪಕ್ವತೆ ಹಂತ ಮಾಡ್ತದೆ. ಇನ್ನೂ ಐತೆ ನೋಡ್ರಿ, ಈ ಪರಿಪಕ್ವತೆಯ ಹಂತದಲ್ಲಿ 3 ಬದಲಾವಣೆಗಳು ಸಂಭವಿಸುತ್ತವೆ. ಎಷ್ಟು ಬದಲಾವಣೆ? 3 ಬದಲಾವಣೆ. 1, ದುಡಿಯುವ ವರ್ಗದ ಸಂಯೋಜನೆ ಅಥವಾ ಗುಣ ಸ್ವಭಾವ ಬದಲಾಗುತ್ತದೆ. ಅವರ ಸಂಯೋಜನೆ ಮತ್ತು ಅವರ ಗುಣ ಏನಾಗ್ತದೆ? ಬದಲಾವಣೆಗೆ ಒಳಪಡ್ತಾವು. ದುಡಿಯುವ ವರ್ಗದ ಕೌಶಲ್ಯ ಹೆಚ್ಚಳವಾಗ್ತದೆ. ನೈಜ ಕೂಲಿ ಅಧಿಕವಾಗಿ ಅನುಭೋಗ ಕೂಡ ಬದಲಾವಣೆ ಆಗ್ತದೆ. ನೆಗೆತದ ಹಂತದಲ್ಲಿ ಅಂದರೆ ಬೆಳವಣಿಗೆ ಹಂತದಲ್ಲಿ ಕೃಷಿಯನ್ನು ಅವಲಂಬಿಸಿದ್ದ ಜನ 75% ಶ್ರಮ ಪ್ರಮಾಣ ಪಕ್ವತೆ ಹಂತದಲ್ಲಿ 20ಕ್ಕೆ ಇಳಿಮುಖವಾಗುತ್ತದೆ. ನೋಡಿ, ಸಾಂಪ್ರದಾಯಿಕ ಸಮಾಜದಲ್ಲಿ 70% ಜನ ಕೃಷಿಯನ್ನು ಅವಲಂಬನೆಯನ್ನು ಹೊಂದಿತ್ತು. ಈಗ 1, 2, 3 ಮತ್ತು 4ನೇ ಹಂತಕ್ಕೆ ಬಂದ ಮೇಲೆ ಆ 70% ಜನ ಏನು ಕೃಷಿಯನ್ನು ಅವಲಂಬಿಸಿದ್ರಲ್ಲ, 4ನೇ ಹಂತ ಅಥವಾ ಪಕ್ವತೆಯ ಹಂತದೊಳಗೆ ಆ ಪ್ರಮಾಣ ಎಷ್ಟಕ್ಕೆ ಕಡಿಮೆ ಆಗುತ್ತೆ ಅಂತಂದ್ರೆ 20%ಕ್ಕೆ ಕಡಿಮೆ ಆಗುತ್ತದೆ. ಯಾಕಂದ್ರೆ ಇಲ್ಲಿ ಅವರ ಕೌಶಲ್ಯ ಹೆಚ್ಚಳವಾಗಿದೆ. ಅವರ ಕೌಶಲ್ಯ ಹೆಚ್ಚಳ ಆದಮೇಲೆ ಅವ್ರು ಏನು ಮಾಡ್ತಾರೆ, ಆ ವಲಯವನ್ನು ಕೈಬಿಟ್ಟು ಮತ್ತೊಂದು ವಲಯಕ್ಕೆ ಕೆಲಸಕ್ಕೆ ಹೋಗುವಂಥ ಸಂಭವ ಇಲ್ಲಿ ಕಂಡು ಬರ್ತದೆ. ಇದು ಒಂದು ಬದಲಾವಣೆ ಈ ಪಕ್ವತೆ ಹಂತದೊಳಗೆ ಕಂಡು ಬರ್ತದೆ. ಎರಡನೇದು ಏನು ಬದಲಾವಣೆ ಅಂತಂದ್ರೆ ಉದ್ಯಮ ಸಾಹಸದ ಅಥವಾ ನಾಯಕತ್ವದ ಸ್ವಭಾವ ಕೂಡ ಬದಲಾವಣೆಗೆ ಕಾರಣ ಆಗ್ತದೆ. ನೋಡಿ, ಉದ್ಯಮ ಸಾಹಸ ಅಂತಂದ್ರೆ ಉದ್ಯಮಶೀಲತೆ ಹೊಂದಿರುವಂಥ ವ್ಯಕ್ತಿ, ಅವನಲ್ಲಿರುವಂಥ ನಾಯಕತ್ವದ ಸ್ವಭಾವ ಏನಿದೆ ಆ ಸ್ವಭಾವದಲ್ಲಿ ಬದಲಾವಣೆಗೆ ಇಲ್ಲಿ ಕಾಣಬಹುದು. ಇದು ಎರಡನೇ ಒಂದು ಬದಲಾವಣೆ. ಥರ್ಡ್ ಒನ್, ಪಕ್ವತೆಯ ಕೊನೆಯಲ್ಲಿ ಕೈಗಾರೀಕರಣದ ಪವಾಡಗಳಿಂದ ಕೊನೆಗೇನಾಗ್ತಾವು, ಆರ್ಥಿಕತೆಯಲ್ಲಿ ಕೈಗಾರಿಕೆಗಳು ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾವು. ಆ ಒಂದು ಪವಾಡಗಳಿಂದ ರೋಷಿ ಹೋದ ಅಂದ್ರೆ ಅದರಿಂದ ಲುಕ್ಷಾನಿಗೆ ಒಳಗಾದ ಜನತೆ ಹೊಸ ಬದಲಾವಣೆಗೆ ಕಾಯುತ್ತಾರೆ. ಅದು ಇನ್ನಷ್ಟು ಬದಲಾವಣೆಗೆ ಅವಕಾಶವನ್ನು ಕಲ್ಪಿಸಿ ಕೊಡುತ್ತದೆ. ನೋಡಿ, ಮಿತಿಮೀರಿಯಾಗಿ ಕೈಗಾರಿಕರಣ ಆದಮೇಲೆ ಅದರಿಂದ ಎಷ್ಟೋ ಜನಕ್ಕೆ ಏನಾಗ್ತದೆ, ತೊಂದರೆ ಉಂಟಾಗ್ತದೆ. ಆ ತೊಂದರೆಗೆ ಉಂಟಾದಂಥ ಜನತೆ ಮತ್ತೆ ಏನು ಮಾಡ್ತಾರೆ ಅಂತಂದ್ರೆ ಹೊಸ ಬದಲಾವಣೆಯನ್ನು ಕಾಯುವುದರ ಮೂಲಕ ಮತ್ತೆ ಬದಲಾವಣೆಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಒಂದು ಸನ್ನಿವೇಶ ಉದ್ಭವವಾಗುತ್ತದೆ ಎಂಬುದು ಪಕ್ವತೆಯ ಒಂದು ಹಂತದಲ್ಲಿ ಕಂಡುಬರುವಂಥ ಪ್ರಮುಖ 3 ಬದಲಾವಣೆಗಳು ಆಗಿವೆ. ಇನ್ನು 4ನೇ ಹಂತ ಸಾಮಾಜಿಕ ಉನ್ನತ ಅನುಭೋಗದ ಹಂತ ಅಥವಾ ಪರಿಪೂರ್ಣ ಅಭಿವೃದ್ಧಿಯ ಹಂತ. ಅಂದರೆ 4 ಹಂತವನ್ನು ದಾಟಿದ ಮೇಲೆ ಇಲ್ಲಿ ಪರಿಪೂರ್ಣವಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ, ಅಭಿವೃದ್ಧಿಯನ್ನು ಸಾಧಿಸುತ್ತದೆ ಎಂಬುದು ರಾಷ್ಟ್ರನ ಒಂದು ಅಭಿಮತ ಆಗಿದೆ. ಇದು ಅತ್ಯುನ್ನತ ಅನುಭೋಗದ ಮತ್ತು ಭೌತಿಕ ಜೀವನ ಗುಣಮಟ್ಟದ ಹಂತವಾಗಿರುತ್ತದೆ. ಇಲ್ಲಿರುವಂಥ ಫಲವತ್ತತೆ ಏನಿದೆಯಲ್ಲ, ಈ ಫಲವತ್ತತೆಯ ಹಂತದ ಕೊನೆಯಲ್ಲಿ ಇದು ಪಕ್ವತೆ ಆಗಬೇಕಿತ್ತು. ಪಕ್ವತೆಯ
ಹಂತದ ಕೊನೆಯಲ್ಲಿ ಜನರು ಜೀವನ ಮೌಲ್ಯೋದ್ದೇಶಗಳ ಮತ್ತು ಮೌಲ್ಯಗಳ ಬಗ್ಗೆ ಚಿಂತಿಸತೊಡಗುತ್ತಾರೆ. ನೋಡಿ, ಇವು ಅತ್ಯುನ್ನತವಾದಂಥ ಅನುಭವ ಮತ್ತು ಭೌತಿಕ ಜೀವನ ಗುಣಮಟ್ಟದ ಸುಧಾರಣೆಯ ಹಂತವಾಗಿರುವಂಥದ್ದು ಯಾವುದು? ಪರಿಪೂರ್ಣ ಅಭಿವೃದ್ಧಿ ಹಂತ. ಇಲ್ಲಿ ಪಕ್ವತೆಯ ಹಂತ ಏನಿದೆಯಲ್ಲ, ಅಲ್ಲಿ ಕೊನೆಯಲ್ಲಿ ಜನರು ಏನು ಮಾಡ್ತಾರೆ? ತಮ್ಮ ಜೀವನದ ಮೌಲ್ಯೋದ್ದೇಶಗಳನ್ನು ಮತ್ತು ಮೌಲ್ಯಗಳ ಬಗ್ಗೆ ಚಿಂತನೆಯನ್ನು ಮಾಡಿ ತೊಡಗಿರುವಂಥ ಒಂದು ಹಂತಕ್ಕೆ ನಾವು ಪರಿಪೂರ್ಣ ಅಭಿವೃದ್ಧಿಯ ಹಂತ ಅಂತೇಳಿ ಕರಿತೀವಿ. ಈ ಹಂತದ ಪ್ರಮುಖ ಲಕ್ಷಣಗಳು ಏನಂತಂದ್ರೆ, ಇಲ್ಲೆಲ್ಲ ಹಂತವನ್ನು ದಾಟಿದ ಮೇಲೆ, ಅಭಿವೃದ್ಧಿಗೊಂಡ ಮೇಲೆ ಅವರ ನೈಜ ತಲಾ ಆದಾಯ ಅತ್ಯಧಿಕವಾಗಿ ಕಂಡು ಬರ್ತದೆ. ಇದು ಒಂದನೆಯ ಲಕ್ಷಣ. ಅವರ ಜೀವನದ ಮೌಲ್ಯಗಳೇನಾಗ್ತಾವೆ? ಬದಲಾವಣೆಗೆ ಒಳಪಡ್ತಾವೆ. ಅಂದ್ರೆ ಕೈಗಾರೀಕರಣ ಮತ್ತು ನಗರೀಕರಣದ ಪ್ರಕ್ರಿಯೆಯಿಂದಾಗಿ ಜನರಲ್ಲಿ ಉನ್ನತವಾದಂಥ ಪ್ರಜ್ಞೆ ಮೂಡ್ತದೆ. ಅವರ ಮೌಲ್ಯಗಳು ಬದಲಾವಣೆಗೆ ಒಳಪಡುತ್ತವೆ ಎಂಬುದು ಎರಡನೆಯ ಲಕ್ಷಣ. ಥರ್ಡ್ ಒನ್ ಯಾವುದು? ಹೊಸ ಮುಂಚೂಣಿ ಕ್ಷೇತ್ರಗಳ ಉದ್ಭವದಿಂದಾಗಿ, ಇದು ಉದ್ಭವ ಅಂತ ಆಗಬೇಕಿತ್ತು, ಉದ್ಭವದಿಂದಾಗಿ ಸಮಾಜದ ಮೂಲ ರಚನೆಯೇ ಬದಲಾಗಿ ಬಿಡುತ್ತದೆ. ನೋಡ್ರಿ ಏನ್ರಿ, ಈ ಒಂದು ಹೊಸ ಮುಂಚೂಣಿ ಕ್ಷೇತ್ರ ಏನು ಬರ್ತಾವಲ್ಲ, ಅಂತಹ ಒಂದು ಕ್ಷೇತ್ರದ ಉದ್ಭವದಿಂದಾಗಿ ಸಮಾಜದ ಮೂಲ ರಚನೆಯೇ ಬದಲಾಗಿ ಬಿಡ್ತದೆ. ಇಲ್ಲಿ ಹೊಸ ವಿಧದ ದೀರ್ಘ ಬಾಳಿಕೆಯ ಅನುಭೋಗಿ ಸರಕು ಉದ್ಯಮಿಗಳು ಮುಂಚೂಣಿಯ ಕ್ಷೇತ್ರಗಳಾಗಿ ಕಂಡು ಬರ್ತಾವೆ. ಓಕೆನಾ? ಇಷ್ಟು ಪ್ರಮುಖವಾಗಿರುವಂಥ 5 ಹಂತಗಳು. ಈ ಒಂದು ರೇಖಾಚಿತ್ರ ಬರ್ತದೆ. ರೇಖಾಚಿತ್ರ ಬಹಳ ಈಸಿಯಾಗಿದೆ. ಇಲ್ಲಿ ಆದಾಯ ಇದೆ, ಇಲ್ಲಿ ಹಂತಗಳು ಬರ್ತಾವೆ ಮತ್ತು ಅವಧಿ ಬರ್ತಾವೆ. ಈ ಹಂತಗಳು ಹೇಗೆ ಬರುತ್ತವೆ ಎಂಬುದನ್ನು ನಾವು ರೇಖಾಚಿತ್ರದ ಮೂಲಕ ತಿಳಿದುಕೊಳ್ಳಬಹುದು. ಓಕೆನಾ? ಇದು ಸಾಂಪ್ರದಾಯಿಕ ಸಮಾಜ, ಇದು ವಾಯುಪಥಕ್ಕೆ ಇರುವಂಥ ಮುಂಚೆಗೆ ಬರುವಂಥ ಹಂತ ಅಂದರೆ ಪರಿವರ್ತನೆ ಹಂತ, ಇದು ವಾಯುಪಥಕ್ಕೆ ಇರುವಂಥ ಇದು ಪರಿಪಕ್ವತೆ, ಇದು ಸಂಪೂರ್ಣವಾಗಿ ಪರಿಪೂರ್ಣವಾದಂಥ ಹಂತ ಆಗಿರ್ತದೆ. ಒಂದು ಹಂತವನ್ನು ಆದಮೇಲೆ ಮತ್ತೊಂದು ಹಂತವನ್ನು ನಾವು ಹೆಂಗೆ ತಲುಪ್ತೇವೆ? ಅದು ತಲುಪೋದ್ರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಅಥವಾ ಹೊಸ ಪ್ರೇರಣೆಗೆ ಹೇಗೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಈ ಒಂದು ರೇಖಾಚಿತ್ರದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಓಕೆನಾ? ಇದು ಇಷ್ಟು ಒಂದು ಅಂಶ ಆಗಿದೆ. ಆ ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂಥ ವಿವರಣೆ ಇದೆ. ಈ ವಿವರಣೆ ನೀವೇ ಮಾಡ್ಕೋರಿ, ನೋಟ್ಸನ್ನು ಮಾಡ್ಕೋರಿ. ಇಷ್ಟೆಲ್ಲ ಆದಮೇಲೆ ಈ ಒಂದು ಸಿದ್ಧಾಂತವು ಕೆಲವೊಂದು ಟೀಕೆಗಳನ್ನು ಒಳಗೊಂಡಿದೆ. 1ನೇ ಟೀಕೆ, ಅಭಿವೃದ್ಧಿ ಹಂತಗಳ ವಿಂಗಡಣೆ ಅಸಮಂಜಸವಾಗಿ ವಿಂಗಡಣೆ ಮಾಡಿಲ್ಲ. ಹಂತಗಳು ಒಂದರ ಮೇಲೊಂದು ವ್ಯಾಪಿಸುವಿಕೆ ಕಂಡುಬರ್ತದೆ. 3rd ಒನ್, ವಾಯುಪಥಕ್ಕೆ ಇರುವ ಹಂತದ ವರ್ಷಗಳ ಬಗ್ಗೆ ಸೂಕ್ತವಾದ ಆಧಾರವನ್ನು ಕೊಟ್ಟಿಲ್ಲ. 4th ಒನ್, ಹಂತಗಳ ಕ್ರಮಾನುಗುಣತೆಯ ಅಸಂಬದ್ಧತೆ ಕಲ್ಪನೆಯನ್ನು ಒಳಗೊಂಡಿದೆ. 5th ಒನ್, ಸ್ವಯಂ ಪೋಷಕ ಪ್ರಗತಿಯ ದೋಷಪೂರಿತವಂಥ ಕಲ್ಪನೆ ಆಗಿದೆ. 6th ಒನ್, ಸುಸಂಬದ್ಧ ತರ್ಕದ ಕೊರತೆ ಕಂಡುಬರ್ತದೆ. 7th ಒನ್, ಪಾರ್ಶ್ವ ವಿಶ್ಲೇಷಣೆ ಕಂಡು ಬರ್ತದೆ. ಇಷ್ಟು ಪ್ರಮುಖವಾಗಿ 7 ಲಕ್ಷಣಗಳನ್ನ ಒಳಗೊಂಡಿದೆ. ಇನ್ನು ಇಷ್ಟು ವಿದ್ಯಾರ್ಥಿಗಳೇ ರೋಸ್ಟೋಗವರ ಅಭಿವೃದ್ಧಿಯ ಸಿದ್ಧಾಂತದ ಬಗ್ಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಭಾಳ ಈಜಿ ಐತಿ. 5 ಹಂತಗಳು ಬರ್ತಾವೆ. ಸ್ಮಾಲಾಗಿ ಒಂದು ರೇಖಾಚಿತ್ರ ಬರ್ತದೆ. ರೇಖಾಚಿತ್ರನೂ ಕೂಡ ಭಾಳ ಈಜಿ ಐತಿ. ಅಂದ್ರೆ ಹಂತಗಳು ಆರ್ಥಿಕತೆಯಲ್ಲಿ ಹೇಗೆ ಸಂಭವಿಸುತ್ತವೆ ಎಂಬುದನ್ನು ರೇಖಾಚಿತ್ರ ತಿಳಿಸಿಕೊಡ್ತದೆ. ಅಲ್ಲಿ ಆ ರೇಖಾಚಿತ್ರದಲ್ಲಿ 5 ಹಂತಗಳು ಅಂದರೆ ಒಂದು ಹಂತ ಆದಮೇಲೆ 2ನೇ ಹಂತ ಹೆಂಗೆ ಬರ್ತದೆ ಎಂಬುದನ್ನು ತಿಳಿಸಿಕೊಡ್ತದೆ. ಈ 5 ಹಂತಗಳನ್ನು ತಿಳ್ಕೊಂಡ್ಮೇಲೆ ನೀವು ಕೊನೆಗೆ ಟೀಕೆಗಳನ್ನು ನೀವು ಮೆನ್ಷನ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ಒಳಗೆ ಔಟ್ ಮಾರ್ಕ್ಸನ್ನು ಸುಲಭವಾಗಿ ಪಡೆದುಕೊಳ್ಬೋದು. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ರೋಸ್ಟೋಗವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತ ಆಗಿದೆ. ಓಕೆನಾ? ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಓಕೆನಾ? ಇಲ್ಲಿ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.